ನಮಸ್ಕಾರ ವೀಕ್ಷಕರೇ, ಇದು ಜನಶಕ್ತಿ ಮೀಡಿಯಾ. ನಾನು KS ವಿಮಲಾ. ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂತ. ಯಾಕೆಂದರೆ ಅನಾರೋಗ್ಯವೇ ಸುತ್ತ ಎಲ್ಲ ತುಂಬ್ಕೊಂಡ್ಬಿಟ್ಟಿರುವಾಗ ಅನಾರೋಗ್ಯ ಮತ್ತು ಆರೋಗ್ಯದ ಬಗ್ಗೆ ವ್ಯತ್ಯಾಸ ಏನು, ಮತ್ತು ಆರೋಗ್ಯವಾಗಿರೋದಕ್ಕೆ ಅನಾರೋಗ್ಯಕ್ಕೆ ಒಳಗಾಗದೇ ಇದ್ದಂಗೆ ಏನು ಮಾಡಬೇಕು ಅಂತ ಅನ್ನೋದನ್ನು ಈ ಮೊದಲೇ ನಾವು ಮಾತಾಡಿದ್ದೀವಿ. ಅದರ ಮುಂದುವರಿದ ಭಾಗವಾಗಿ ಒಂದು ಸರ್ಕಾರವಾಗಿ ಅದರ ಬಜೆಟ್ ಮಂಡನೆ ಮಾಡುವಾಗ ಯಾವುದಕ್ಕೆ ಹೆಚ್ಚು ಗಮನ ಕೊಡಬೇಕು ಮತ್ತು ಆ ಮೂಲಕ ಒಂದು ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು ಉಳಿಸೋದಕ್ಕೆ ಸರ್ಕಾರಗಳ ಜವಾಬ್ದಾರಿ ಏನು ಅಂತ ಅನ್ನೋದನ್ನು ಕೂಡ ಚರ್ಚೆ ಮಾಡಬೇಕು ಅಂತ ನಮ್ಮ ಜೊತೆ ಈಗಾಗಲೇ ನಮ್ಮ ವೀಕ್ಷಕರಿಗೆ ಪರಿಚಯ ಇರುವ ಪ್ರಸನ್ನ ಸಾಲಿಗ್ರಾಮ ಅವರಿದ್ದಾರೆ, ಹೆಲ್ತ್ ಆ್ಯಕ್ಟಿವಿಸ್ಟು. ಪ್ರಸನ್ನ ಅವರೇ, ಸ್ವಾಗತ ನಿಮಗೆ. ನಮಸ್ಕಾರ. ಸೊ ನಾವು ತುಂಬ ಮಾತಾಡಿದ್ದೀವಿ, ಬಂದಿದ್ದೀನಿ ಅಂತ ಅದಕ್ಕೆ ತುಂಬ ಮಾತಾಡಿದ್ದೀವಿ. ಆರೋಗ್ಯ ಮತ್ತು ಅನಾರೋಗ್ಯಗಳನ್ನು ಇಟ್ಕೊಂಡು ಸಾಕಷ್ಟು ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ. ಸೊ ಆ ಬಜೆಟಲ್ಲಿ ಬಜೆಟ್ ಅಂದರೆ ವರ್ಷದ ಆಯವ್ಯಯ ಎಲ್ಲವೂ ಕೂಡ ಬರ್ತವೆ. ಹಾಗಾಗಿ ನೀವು ಒಂದು ಆರೋಗ್ಯ ವಲಯ ಆರೋಗ್ಯವಾಗಿರಬೇಕು, ಆ ಮೂಲಕ ಇಡೀ ಸಮಾಜ ಆರೋಗ್ಯವಾಗಿರಬೇಕು ಅಂತ ಆಲೋಚನೆ ಮಾಡುವ ನೀವು ಈ ಕರ್ನಾಟಕ ಸರ್ಕಾರದ ಬಜೆಟನ್ನು ಆರೋಗ್ಯ ವಲಯದ ನೆಲೆಯಲ್ಲಿ ಹೇಗೆ ಗಮನಿಸಿದ್ದೀರಿ? ಸೊ ನಾನು ಯಾವಾಗಲೂ ಹೋದ ವರ್ಷ ಯಾವಾಗಲೂ ಇದನ್ನೇ ಹೇಳ್ತೀನಿ. ನಾನು ಬಜೆಟ್ ಅನ್ನೋ ಡಾಕ್ಯುಮೆಂಟು ಸರ್ಕಾರ ಏನಾದರೂ ಮಾಡಬೇಕು ಅಂದರೆ ಬಜೆಟ್ ಹೊರಗಡೆನೂ ಮಾಡ್ಬೋದು. ಸರ್ಕಾರ ಮಾಡೋದು ಬೇಕಿಲ್ಲ ಅಂದರೆ ಬಜೆಟಲ್ಲಿ ಹೇಳಿರೋದು ಮಾಡಬೇಕಿಲ್ಲ. ಆ್ಯಕ್ಚುಲಿ ಬಜೆಟ್ ಅನ್ನೋದು ಒಂದು ದಿಕ್ಕು ತೋರಿಸುವ ಒಂದು ಪತ್ರವಾಗಿರಬೇಕು. ಒಂದು ಈ ರಾಜ್ಯವನ್ನು ಯಾವ ದಿಕ್ಕಿನಲ್ಲಿ ತೊಗೊಂಡು ಹೋಗ್ತೀವಿ, ಯಾವ ನಿಟ್ಟಿನಲ್ಲಿ ತೊಗೊಂಡು ಹೋಗ್ತೀವಿ ಅನ್ನೋ ಒಂದು ದಿಕ್ಕು ತೋರಿಸುವಂಥ ಒಂದು ದಿಕ್ಸೂಚಿ ಅಂತ ನಾವು ಹೇಳ್ತೀವಿ, ಆ ಥರ ಇರಬೇಕು. ಅದು ಎಲ್ಲಿದೆ, ಏನಾಗಿದೆ ಅದರ ಬಗ್ಗೆ ಇನ್ನು ಡೀಟೇಲಾಗಿ ಮಾತಾಡಿ. ದಿಕ್ಕಿದೆಯಾ ಇಲ್ವಾ ಅನ್ನೋದು ಭಾಳ ಮುಖ್ಯವಾದ ಒಂದು ವಿಷಯ. ಸೊ ಗೊತ್ತಿಲ್ಲ ದಿಕ್ಸೂಚಿಯಾಗಿದೆಯೋ ದಿಕ್ಕುಗೇಡಿಯಾಗಿದೆಯೋ ಅಂತ ಅನ್ನೋದನ್ನು ನಾವು ದಿಶಾಹೀನವಾಗಿದೆಯೋ ಗೊತ್ತಿಲ್ಲ. ಸೊ ಹಾಗಾದ್ರೆ ಈ ಸಾರಿಯ ಬಜೆಟಲ್ಲಿ ಆರೋಗ್ಯ ವಲಯಕ್ಕೆ ಅವ್ರು ಕೊಟ್ಟಿರೋದೆಷ್ಟು, ಬಿಟ್ಟಿರೋದೆಷ್ಟು, ಏನು ಮಾಡಬೇಕಾಗಿತ್ತು? ಸರಿ, ಮೊದಲು ಪಾಸಿಟಿವ್. ಎಸ್, ಯಾವಾಗಲೂ ನಾವು ಸಕಾರಾತ್ಮಕವಾಗಿ ನೋಡ್ತೀವಿ. ಆರೋಗ್ಯ ಅದೇ ಈ ಮುಂಚೆ ನೀವೇ ಹೇಳ್ದಂಗೆ ಬರೀ ಅನಾರೋಗ್ಯ ಅಲ್ಲ, ಇಲ್ಲ ಆರೋಗ್ಯ ವ್ಯವಸ್ಥೆ ಅಲ್ಲ, ಆರೋಗ್ಯನ ಒಂದು ಸಮಗ್ರವಾಗಿ ನೋಡಬೇಕಾಗಿರುವಂಥ ಪರಿಸ್ಥಿತಿ. ಹಾಗಾಗಿ ಗ್ಯಾರಂಟಿಗಳ ಮುಂದುವರಿಕೆ, ತಿರುಗಿ ನಾನು ಪುನರುಚ್ಚಾರ ಮಾಡ್ತಾ ಇದ್ದೀನಿ, ಗ್ಯಾರಂಟಿಗಳ ಮುಂದುವರಿಸುವಿಕೆ ಒಂದು ಸಕಾರಾತ್ಮಕ ಬೆಳವಣಿಗೆ. ಇದು ನಮ್ಮ ಪುರುಷ ಪ್ರಧಾನ ಸಮಾಜಕ್ಕೆ, ಮಧ್ಯಮ ಉಚ್ಚ ವರ್ಗದವರಿಗೆ ಇದು ಜೀರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹೋದ್ರೂ ಇದ್ರ ಬಗ್ಗೆನೇ ಅಪಸ್ವರ. ಯಾಕೆ ಅಪಸ್ವರ ಅಂದರೆ ಎರಡು ಮುಖ್ಯವಾದ ವಿಷಯ. ಒಂದು, ಇದು ಮಹಿಳೆಯರಿಗಾಗಿ ಮಾಡಿರೋದ್ರಿಂದ ಪುರುಷ ಪ್ರಧಾನ ಸಮಾಜದಲ್ಲಿ ಇದಕ್ಕೆ ಒಲವಿಲ್ಲ. ಮಹಿಳೆಯರೆಲ್ಲ ಹೊಟ್ಟೋಗ್ತಾರೆ ತೀರ್ಥಯಾತ್ರೆ ಹೋದ್ರೇನು, ಮಹಿಳೆಯರು ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಆ ಸ್ವಾಯತ್ತತೆ ಇದೆಯಲ್ಲ, ಮಹಿಳೆಯ ಸ್ವಾಯತ್ತತೆ, ಅದು ತಡ್ಕೊಳ್ಳೋಕ್ಕಾಗುತ್ತೆ. ಎರಡನೇದು, ಉಳ್ಳವರಿಗೆ ನಾವು ಇದನ್ನು ಹೇಳ್ತೀವಿ ಕಿಕ್ಕಿಂಗ್ ದ ಲ್ಯಾಡರ್ ಅಂತ. ಕಿಕ್ಕಿಂಗ್ ದ ಲ್ಯಾಡರ್ ಅಂದರೆ ನಾನು ಏಣಿ ಹತ್ತಾಯಿತು, ಆ ಏಣಿನ ಒದ್ಬಿಟ್ಟು ಇನ್ನು ಮಿಕ್ಕಿದ ಮೇಲೆ ಬರಬಾರ್ದು. ಸೊ ಇದು ಮಧ್ಯಮ ಮತ್ತು ಉಚ್ಚ ವರ್ಗದ ಒಂದು ಧೋರಣೆ. ಎಲ್ಲ ಯಾವುದೇ ಒಂದು ಮಧ್ಯಮ ವರ್ಗ, ನಾನು ಅದೇ ವರ್ಗದಿಂದ ಬರೋದು, ಯಾವುದೇ ಮಧ್ಯಮ ವರ್ಗದ ಒಂದು ಚರ್ಚೆ ತಗೊಂಡ್ರೆ ಸರ್ಕಾರ ದುಡ್ಡಿಲ್ಲ, ಎಲ್ಲ ದುಡ್ಡು ಗ್ಯಾರಂಟಿಗಳು ಕೊಟ್ಬಿಡ್ತಾ ಇದೆ, ಏನೂ ಇಲ್ಲ ನಮಗೆ ಖಾಲಿ. ಆ ನಿಟ್ಟಿನಲ್ಲಿ ನೋಡಿದ್ರೆ ಇಷ್ಟೆಲ್ಲ ಒತ್ತಡಗಳಿದ್ದರೂ ಸಹ ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡಿರೋದು ಒಂದು ಸಕಾರಾತ್ಮಕ ಬೆಳವಣಿಗೆ. ಇಷ್ಟೆಲ್ಲ ಗಲಾಟೆಗಳಾದರೂ ಕರ್ನಾಟಕದಲ್ಲಿ ತಲಾವಾರು ಏನು ಆದಾಯ ಇದೆ ಇವತ್ತು ರಾಷ್ಟ್ರದ ಅಗ್ರಸ್ಥಾನದಲ್ಲಿ. ಇಷ್ಟೆಲ್ಲ ಅಪಸ್ವರಗಳ ಮಧ್ಯದಲ್ಲಿ ತಲಾವಾರು ಆದಾಯ, ನಾವು ಒಟ್ಟಾರೆ ಆದಾಯ ನೋಡ್ತಾ ಇಲ್ಲ. ನಮ್ಮ ಒಕ್ಕೂಟ ಸರ್ಕಾರದವ್ರು ಹೇಳ್ಕೊತಾರಲ್ಲ, 4ನೇ ಅತಿ ಹೆಚ್ಚು ಆರ್ಥಿಕವಾದ ಪ್ರಬಲ ದೇಶ ಅಂತ. ಅದರಲ್ಲಿ ತಲಾವಾರು ನೋಡಿದ್ರೆ 160-170 ದೇಶ ನಾವು.
ಆದರೆ ತಲಾವಾರು ಆದಾಯದಲ್ಲಿ ಕರ್ನಾಟಕ ಮೊದಲ ಬಾರಿಗೆ ಅಗ್ರಸ್ಥಾನಕ್ಕೆ ಬಂದಿರೋದು ಒಂದು ಮುಖ್ಯವಾದ ವಿಷಯ. ಮೂರನೇದು ಬಜೆಟ್ನ ಕೊರತೆ. 3% ಒಳಗೆ ಇಟ್ಟಿದ್ದಾರೆ, ಅದು ಒಂದು ಮುಖ್ಯವಾದ ಒಂದು ವಿಷಯ. ನಾಲ್ಕನೇದು, ಇವಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಷಯಕ್ಕೆ ಬಂದರೆ, ಅಂದರೆ ಆರೋಗ್ಯ ವ್ಯವಸ್ಥೆ, ಆರೋಗ್ಯದ ಆ ಒಂದು ಏನು ಪರಿಕಲ್ಪನೆ ಇದೆ ಅದಕ್ಕೆ ಬಂದರೆ, ಸ್ಮಾರ್ಟ್ಫೋನ್ ಮಕ್ಕಳಿಗೆ ಏನು ಉಪಯೋಗಿಸ್ಬಾರ್ದು ನಿಷೇಧ ಅಂತ ಏನು ಬಂದಿದೆ, ಅದು ಕಾದು ನೋಡಬೇಕು. ನಾನು ಯಾವುದು ಅಧ್ಯಯನಗಳು ನೋಡಿಲ್ಲ. ಸ್ಮಾರ್ಟ್ಫೋನ್ನ ಏನು ಡಿಸಡ್ವಾಂಟೇಜ್ ಅಥವಾ ಅದರದ ಏನು ಪ್ರತಿಕೂಲ ಪರಿಣಾಮಗಳಿದೆ ಅದರ ಬಗ್ಗೆ ಓದಿದ್ದೀವಿ. ಆದರೆ ಮಕ್ಕಳ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಓದಿದ್ದೀವಿ, ಆದರೆ ಒಂದು ನಿರ್ದಿಷ್ಟವಾದ ಅಧ್ಯಯನ ಅಂತ ನೋಡಿಲ್ಲ. ಸೊ ನಿಷೇಧ ಮಾಡಿದ್ದಾರೆ, ನಿಷೇಧ ಆದಮೇಲೆ ಅದನ್ನು ಅಧ್ಯಯನ ಮಾಡಿ ಏನು ಅದರದ್ದು ಏನು ಎಫೆಕ್ಟು ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಇದು ಒಂದು ಉತ್ತಮ ವಿಷಯ ಅಂತ ನನಗನ್ಸುತ್ತೆ. ಮುಖ್ಯವಾಗಿ ನಾವು ಒಂದು 15 ವರ್ಷದಿಂದ ಒಂದು ಬೇಡಿಕೆ ಇಟ್ಟಿದ್ವಿ. ಈ ರಾಜ್ಯದಲ್ಲಿ ಪಬ್ಲಿಕ್ ಹೆಲ್ತ್ ಕಾರ್ಡರ್ ಇಲ್ಲ, ಅಂದರೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ, ಅಂದರೆ ರೋಗ ತಡೆಗಟ್ಟುವಿಕೆ, ರೋಗದ ಒಂದು ಆರೋಗ್ಯದ ವರ್ಧನೆ, ಈ ವಿಷಯಗಳನ್ನು ಮಾಡೋದು ಪಬ್ಲಿಕ್ ಹೆಲ್ತ್ ಕಾರ್ಡರ್. ಮೆಡಿಕಲ್ನವ್ರು ಏನು ಮಾಡೋದು, ಅನಾರೋಗ್ಯ ಬಂದಾಗ ಟ್ರೀಟ್ಮೆಂಟ್ ಕೊಡೋದು. ಆದರೆ ನಮ್ಮ ಆರೋಗ್ಯ ವ್ಯವಸ್ಥೆಯಲ್ಲಿ ಇವತ್ತೇನಿದೆ, ಹೆಚ್ಚಾಗಿ ಮೆಡಿಕಲ್ನವ್ರು ಇದ್ದಾರೆ. ಮೆಡಿಕಲ್ನವರು ಬಹಳ ಬ್ಯುಸಿ, ಇಲ್ಲೆಲ್ಲೋ ಮಲೇರಿಯಾ, ಅಲ್ಲೆಲ್ಲೋ ಚಿಕನ್ಗುನ್ಯಾ, ಇದೇ ಗಲಾಟೆಯಲ್ಲಿರ್ತಾರೆ. ರೋಗ ತಡೆಗಟ್ಟುವಿಕೆ ಹಾಗೂ ಆರೋಗ್ಯದ ವರ್ಧಕ ಕೆಲಸಗಳೇನಾಗಬೇಕಿದೆ ಅದು ಹಿಂದಕ್ಕೆ ಹೋಗುತ್ತೆ. ಬಟ್ ಮೊದಲನೇ ಸಾರಿಗೆ ಔಪಚಾರಿಕವಾಗಿ ಬಜೆಟ್ನಲ್ಲಿ ಸಾರ್ವಜನಿಕ ಆರೋಗ್ಯ ಕಾರ್ಡರ್ಗೆ ಏನು ಹೇಳ್ತೀರಾ, ಕಾರ್ಯಕರ್ತರನ್ನು ನಾವು ಅದೇ ಕಾರಣವಾಗಿ ನೇಮಕಾತಿ ಮಾಡ್ತೀವಿ ಅಂತ ಬಂದಿರೋದು ಬಹಳ ಒಂದು ಮುಖ್ಯವಾದ ಒಂದು ಅನೌನ್ಸ್ಮೆಂಟ್. ಅಂದರೆ ಎಲ್ಲೋ ಒಂದು ಕಡೆ ಕೇವಲ ರೋಗಗಳು ಬಂದಾಗ ಟ್ರೀಟ್ಮೆಂಟ್ ಕೊಡೋದಲ್ಲ, ಅನಾರೋಗ್ಯದ ತಡೆಗಟ್ಟುವಿಕೆ ಕೂಡ ಬಹಳ ಮುಖ್ಯ ಅನ್ನೋದು ಒಂದು ವಿಷಯವಾದ. ಮೊದಲನೇ ಬಾರಿಗೆ ಈ ದೇಶದಲ್ಲಿ ನನಗೆ ತಿಳಿದ ಮಟ್ಟಿಗೆ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ, ಕೇರಳ ಬಿಟ್ಟರೆ ಇನ್ನೆಲ್ಲೂ ನಾವು ಮಾತಾಡೋದೇ ಇಲ್ಲ ಪ್ಯಾಲಿಯೇಟಿವ್ ಕೇರ್ ಬಗ್ಗೆ. ಬಜೆಟ್ನಲ್ಲಿ ಪ್ಯಾಲಿಯೇಟಿವ್ ಕೇರ್ ಅದು ತಿರುಗಿ ಒಂದು ಖಾಸಗಿ ಸಂಸ್ಥೆ ಜೊತೆ, NGO ಜೊತೆ ಒಡಂಬಡಿಕೆ, ಸಹಭಾಗಿತ್ವ, PPP ಇದೆಲ್ಲ ಕಥೆಗಳಿದೆ. ಆದರೂ ಮೊದಲನೇ ಬಾರಿಗೆ ಅದು ಮುಖ್ಯ ಅಂತ ಮನಗಂಡು ಅದನ್ನು ನಮೂದಿಸಿರೋದು ಇದರಲ್ಲಿ ಬಜೆಟಲ್ಲಿ, ಅದು ಬಹಳ ಮುಖ್ಯ. ಇವ್ರು ಹೇಳ್ಕೊಂಡಿದ್ದಾರೆ ತಾಯಿ ಮರಣನ ನಾವು 24% ಕಮ್ಮಿ ಮಾಡಿದ್ದೀವಿ, ತಾಯಿ ಮರಣ ಸಂಖ್ಯೆ. ನಮಗೆ ಗೊತ್ತಿರೋದು ಮಗು ಅಂದರೆ ಯಾವುದು ಶಿಶು ಮರಣ ಸಂಖ್ಯೆ ಕಮ್ಮಿ ಆಗಿದೆ ರಾಜ್ಯದಲ್ಲಿ. ತಾಯಿ ಮರಣ ಸಂಖ್ಯೆನೂ ಸಹ ನಾವು 24% ಕಮ್ಮಿ ಮಾಡಿದ್ದೀವಿ, ಕೆಲವೊಂದು ಕ್ರಮ ತಗೊಂಡು ಅಂತ ಹೇಳಿದ್ದಾರೆ. ಅದನ್ನು ನಾನು ಇನ್ನು ರಾಷ್ಟ್ರಮಟ್ಟದ ಡೇಟಾ ಬಂದಿಲ್ಲ, ಹಾಗಾಗಿ ಅದನ್ನು ನಾವು ಏನು ಖಂಡಿತವಾಗಿ ಹೇಳಲಿಕ್ಕೆ ಬರಲ್ಲ. ಬಟ್ ಅವರು ಔಪಚಾರಿಕವಾಗಿ ಬಜೆಟ್ ಡಾಕ್ಯುಮೆಂಟಲ್ಲಿ ಅದನ್ನು ದಾಖಲಿಸಿರೋದ್ರಿಂದ ಇರ್ಬೋದೇನೋ ಗೊತ್ತಿಲ್ಲ. ಸೊ ಹಾಗಾಗಿ ಅದೊಂದು ಮುಖ್ಯವಾಗಿ ವಿಜಯಪುರ ಅನ್ನೋ ಒಂದು ಜಿಲ್ಲೆಯಲ್ಲಿ ಇವರು PPP ಮಾಡಲಲ್ಲಿ ಮೆಡಿಕಲ್ ಕಾಲೇಜ್ ತರ್ತೀವಿ, ಸರ್ಕಾರಿ ಮೆಡಿಕಲ್ ಕಾಲೇಜು ಅಂತ ಹೇಳ್ತಾ ಇದ್ರು. ಅಲ್ಲಿ 110 ದಿನದ ನಿರಂತರ ಹೋರಾಟ ಮಾಡಿ ಅದಕ್ಕೆ ಜಯ ಸಿಕ್ಕಿರೋದು. ಇವರು PPP ಅಂತ ಹೇಳಿಲ್ಲ. ವಿಜಯಪುರ ಮತ್ತು ಕೋಲಾರದಲ್ಲಿ ಎರಡೂ ಕಡೆ PPP ಮಾದರಿಯಲ್ಲಿ ಹೋದ ವರ್ಷ ನಾವು ಮಾತಾಡಿದಾಗ ಕೋಲಾರಕ್ಕೆ ಬಜೆಟು ಹಾಕಿದರು PPPಲಿ ತರಲಿಕ್ಕೆ. ಆದರೆ ಈ ವರ್ಷ ಮುಖ್ಯಮಂತ್ರಿಗಳು PPP ಇಲ್ಲ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರುತ್ತೆ, ಅದಕ್ಕೆ ನಾವು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್, ಅದಕ್ಕೆ ಕನ್ನಡದಲ್ಲಿ ಗೊತ್ತಿಲ್ಲ, DPR ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಒಂದು ನಮಗೆ ಅರ್ಥ ಆಗದೆ ಇರೋದು, ಹೋದ ವರ್ಷ ಅವ್ರು ಕೋಲಾರಕ್ಕೆ ಆಗಲೇ 400 ಕೋಟಿ ಇಟ್ಟವರು DPR ಇಲ್ಲದೆ ಮಾಡಿದ್ರಾ? ಯಾವ ಆಧಾರದ ಮೇಲೆ ತಿರುಗಿ ಇವರು ವಾಪಸ್ DPR ತಗೋತಾ ಇದ್ದಾರೆ? ಇದು ಅವರು ಬರೀ ಸಮಯ ತಗೊಳ್ಳೋಂಥ ಒಂದು ಪ್ರಕ್ರಿಯೆನಾ ಅನ್ನೋದು ನೋಡಬೇಕಾಗುತ್ತೆ. ಬಿಸಿ ಊಟ ಕೊಡ್ತಾಯಿದ್ರು ಅಂಗನವಾಡಿಲಿ, ಅದನ್ನು ನಿಲ್ಲಿಸ್ಬಿಟ್ಟು ಟೇಕ್ ಹೋಮ್ ರಾಷನ್ ಅಂತ ಶುರು ಮಾಡಿದ್ರು. ಅದಕ್ಕೆ ಯಾವುದೇ ವೈಜ್ಞಾನಿಕವಾದ ಒಂದು ಆಧಾರ ಇರಲಿಲ್ಲ. ಅದನ್ನು ರದ್ದು ಮಾಡಿ ವಾಪಸ್ ತಿರುಗಿ ಬಿಸಿ ಊಟಕ್ಕೆ ಬರ್ತಾ ಇರೋದು ಒಂದು ಮತ್ತೊಂದು ಸ್ವಾಗತಾರ್ಹ ಒಂದು ಬೆಳವಣಿಗೆ. ಸೊ ಪಾಸಿಟಿವ್ಗಳು ಓಕೆ, ಅಫ್ಕೋರ್ಸ್ ಇವೆಲ್ಲವೂ ಕೂಡ ಒಂದು
ಸರಿಯಾದ ರೀತಿಯಲ್ಲಿ ಸಮಾಜ ಮುನ್ನಡೆಯೋದಕ್ಕೆ ಬೇಕಾಗಿರುವ ಪ್ರಾಥಮಿಕ ಅಥವಾ ಬೇಸಿಕ್ ಅಂಶಗಳು. ಇದರಿಂದನೇ ಏನೋ ಆಗ್ಬೋಗ್ಬಿಡುತ್ತೆ ಅಂತ ನಮಗೇನು ಕರೆಕ್ಟ್ ಇಲ್ಲ, ಬಟ್ ಬಸ್. ಸೊ ಇಲ್ಲ ಸಾರಿ, ಇನ್ನೊಂದಿದೆ. ಡಯಾಬಿಟಿಸ್, ಟೈಪ್ 1 ಡಯಾಬಿಟಿಸ್ ಯಾವುದು ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಅವ್ರಗಳಿಗೆ ಫ್ರೀ ಇನ್ಸುಲಿನ್ ಪೆನ್ ಕೊಡೋವಂಥದ್ದು. ಅದು ಸುಮಾರು ಹೊರೆ ಕಮ್ಮಿ ಮಾಡುವಂಥ ಒಂದು ಪರಿಸ್ಥಿತಿ. ಓಕೆ ಸಾರಿ, ಈಗ ನನಗೆ ನಾನು ಕೊನೆಯದ್ರಿಂದನೇ ಶುರು ಮಾಡ್ತೀನಿ, ಮತ್ತೆ ನಿಮ್ಮ ನೆಗೆಟಿವ್ ಯಾವುದಾದ್ರು ಗುರುತಿಸ್ತೀರಿ ಅಂತ ಹೋಗೋಣ. ಆ ಇನ್ಸುಲಿನ್ ಪೆನ್ ಅಂತಿದೆಯಲ್ಲ, ಅದು ಅಂದರೆ ಅಫ್ಕೋರ್ಸ್ ಅಗೇನ್ ನಿಮ್ಮ ಮೂಲ ಆರ್ಗ್ಯುಮೆಂಟಿಗೇನೆ, ಬಹುಶಃ ನೀವು ಮಾತ್ರ ಅಲ್ಲ, ಸಾರ್ವತ್ರಿಕ ಆರೋಗ್ಯ ಆಂದೋಲನವೂ ಕೂಡ ಪದೇ ಪದೇ ಅದನ್ನು ಹೇಳುತ್ತೆ, ಕೇಳಿಸ್ಕೋತೀವಿ ನಾವು ಅದನ್ನು ಕೂಡ. ಆರೋಗ್ಯಕರವಾದಂತಹ ವಾತಾವರಣ ಇದ್ದರೆ ಅನಾರೋಗ್ಯ ಕಾಡೋದು ಕಡಿಮೆ ಆಗುತ್ತೆ. ಬಟ್ ಈವನ್ ದೆನ್ ನನಗೆ ಅಂಥದ್ದೊಂದು ಸ್ಥಿತಿಲಿ ಮಕ್ಕಳು ಇರುವಾಗ ಆ ಇನ್ಸುಲಿನ್ ಪೆನ್ ಅಂತ ಅನ್ನೋದು ಮಕ್ಕಳಿಗೆ ಅದು ಅಡ್ವರ್ಸ್ ಎಫೆಕ್ಟ್ ಆಗಲಿಕ್ಕಿಲ್ವ ಚಿಕ್ಕ ವಯಸ್ಸಿನಲ್ಲೇ? ಇಲ್ಲ, ಇದು ಟೈಪ್ 1 ಡಯಾಬಿಟಿಸ್. ಇದು ಯಾವುದೇ ಲೈಫ್ ಸ್ಟೈಲ್ ಸಂಬಂಧಪಟ್ಟಂಥ ಒಂದು ವಿಷಯ ಅಲ್ಲ. ಕೆಲವೊಮ್ಮೆ ಕೆಲವರಿಗೆ ಪ್ಯಾನ್ಕ್ರಿಯಾಸ್ನಲ್ಲಿ ಸಮಸ್ಯೆ ಇದ್ದು ಇನ್ಸುಲಿನ್ ಜನರೇಟ್ ಆಗದೆ ಅಂತ ಒಂದು ಪರಿಸ್ಥಿತಿ ಇರುತ್ತದೆ. ಸೊ ಟೈಪ್ 2 ಡಯಾಬಿಟೀಸು ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟಿದ್ದು, ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಇದು ಯಾರಿಗೆ ಬೇಕಾದರೂ ಆಗ್ಬೋದು, ಬಡ ಶ್ರೀಮಂತ, ಆ ಒಂದು ಅಂದ್ರೆ ಅದು ಹೆರಿಡಿಟರಿ ಜೀನ್ಸ್ ಅಂತಾನು ಹೇಳ್ಬೋದು. ಇಲ್ಲ ಕೆಲವು ಸರಿ ಕೆಲವರಿಗೆ ಹಾರ್ಟ್ ಅಲ್ಲಿ ಹೋಲ್ ಬರುತ್ತೆ ಅಥವಾ ಆ ತರ ಆಗುತ್ತಲ್ಲ, ಅದೇ ತರ ಪ್ಯಾನ್ಕ್ರಿಯಾಸ್ ಅಂದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಬರುವಂತ ಒಂದು. ಸೊ ಅದೇನು ಹೆಲ್ತ್, ಯಾಕಂದ್ರೆ ಕೆಲವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು, ಹಾಗಾಗಿ ಆ ಕ್ಲಾರಿಫಿಕೇಶನ್ ನಿಮ್ಮಿಂದನೇ ಬಂದ್ರೆ ಒಳ್ಳೆಯದು. ಈಗ ನೆಗೆಟಿವ್ ಏನನ್ನ ಹುಡುಕ್ತೀರಿ ನೀವು? ಮುಂಚೆ ಹೇಳ್ದಂಗೆ ಬಜೆಟ್ ಒಂದು ದಿಕ್ಕು ತೋರಿಸ್ಬೇಕು. ಈ ಬಜೆಟ್ ದಿಶಾಹೀನವಾದ ಬಜೆಟ್. ಇವ್ರಿಗೊಂದು ಒಳ್ಳೆ ಅವಕಾಶ ಇತ್ತು, ಯಾಕೆಂದರೆ 2.5 ವರ್ಷ ಮುಗಿದಿತ್ತು, ಹನಿಮೂನ್ ಪೀರಿಯಡ್ ಅಂತೀವಲ್ಲ. ಇನ್ನು ಮುಂದಿನ ವರ್ಷದಿಂದ ಎಲೆಕ್ಷನ್ ಮೋಡ್ ಹೊಟ್ಟೋಗುತ್ತೆ ಬಜೆಟ್ಟು. ಈ ವರ್ಷ ಏನಾದರೂ ಕ್ರಾಂತಿಕಾರಿಯಾಗಿ ದಿಕ್ಕು ತೋರಿಸುವಂಥ ಒಂದು ಬಜೆಟ್ ಆಗಿದ್ದಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಇಲ್ಲ, ಎರಡನೇ ಆಘಾತಕಾರಿ ವಿಷಯ ಏನು ಅಂದರೆ, ನಾವು ನಂಜುಂಡಪ್ಪ ಕಮಿಟಿಗೇನೆ ನಾವು ಗಾಬರಿಯಾಗಿದ್ದು. ಈ ರಾಜ್ಯದ ಅಸಮತೋಲನ ಏನಿದೆ, ಅಸಮಾನತೆ ಏನಿದೆ, ನಂಜುಂಡಪ್ಪ ಕಮಿಟಿಲೇ 175 ತಾಲೂಕುಗಳಿದ್ವು ಹಿಂದುಳಿದವು. ಗೋವಿಂದರಾವ್ ಕಮಿಟಿ ಬರೋಷ್ಟೊತ್ತಿಗೆ 236 ತಾಲೂಕಾಗಿದೆ. ನಾವು ಹೇಳೋ ಹಾಗೆ ಎಲ್ಲಿ ಅಸಮಾನತೆ ಹೆಚ್ಚೋ ಅಲ್ಲಿ ಅನಾರೋಗ್ಯ ಹೆಚ್ಚು. ಈ ಅಸಮಾನತೆಗೆ, ಈ ಅಸಮತೋಲನಕ್ಕೆ ಯಾವುದೇ ರೀತಿಯಾದಂಥ ಕ್ರಾಂತಿಕಾರಿ ಸೃಜನಾತ್ಮಕವಾದ ಕಾರ್ಯಕ್ರಮ ಇಲ್ಲ. ಇಲ್ಲೆಲ್ಲ ಒಂಚೂರು ಡ್ಯಾಮ್ ಅಂತಾರೆ, ಅಲ್ಲೆಲ್ಲ ಒಂಚೂರು ನೀರಾವರಿ ಅಂತಾರೆ, ಇನ್ನೆಲ್ಲ ಒಂಚೂರು ಇದಂತಾರೆ. ಕ್ರಾಂತಿಕಾರಿಯಾಗಿ ಏನು ಮಾಡ್ಬೋದು? ಒಂದು ಜಿಲ್ಲೆ ಗುಲ್ಬರ್ಗ ಈ ರಾಜ್ಯಕ್ಕೆ 6 ಚೀಫ್ ಮಿನಿಸ್ಟರ್ಗಳನ್ನು ಕೊಟ್ಟಿದೆ. ಮನೆಗೆ ಮಾರಿ ಪರ್ರೆಗೆ ಉಪಕಾರ. 6 ಚೀಫ್ ಮಿನಿಸ್ಟ್ರಿ ಇರುವಂಥ ಬಂದಿದ್ದಂತಹ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಹಿಂದುಳಿದ ತಾಲೂಕುಗಳು. ಈ ಅಸಮತೋಲನಕ್ಕೆ ಏನು ಮದ್ದು, ಏನು ಮಾಡ್ತೀನಿ ನಾನು ಅನ್ನೋ ಒಂದು ಕ್ರಾಂತಿಕಾರಿಯಾದ ಸೃಜನಾತ್ಮಕವಾದ ಯಾವುದೇ ರೀತಿಯ ಕಾರ್ಯಕ್ರಮ ನನಗೆ ಕಾಣಲಿಲ್ಲ. ಸೊ ಈ ಅಸಮತೋಲನ ಕಂಟಿನ್ಯೂ ಆಗ್ತಾ ಇದ್ರೆ, ಅಸಮಾನತೆ ಹೆಚ್ಚಾಗ್ತಾ ಇದ್ರೆ, ನಾವು ತಿರುಗಿ ಅದೇ ರಾಗ ಅದೇ ಹಾಡು. ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಆರೋಗ್ಯ ಸೂಚ್ಯಂಕಗಳು ಹಿಂದಿವೆ, ಕಲ್ಯಾಣ ಕರ್ನಾಟಕ ಬಿಹಾರ್ ಥರ ಇದೆ. ಸೊ ಇದನ್ನು ಹೇಳ್ತಾನೆ ಇರ್ತೀವಿ, ಅದು ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ಸಾಗುವಂಥ ಒಂದು ಪರಿಸ್ಥಿತಿ. ಹಾಗಾಗಿ ಅಸಮತೋಲನ ನಾನು ಏನು ಮಾಡ್ತೀನಿ ಅಂತ ಈ ಸರ್ಕಾರ ಮಾತ್ರ ಹೇಳಿಲ್ಲ. ಗೋವಿಂದರಾವ್ ಕಮಿಟಿ ನೋಡಿದ್ವಿ, ಒಪ್ಕೊಂಡಿದ್ವಿ, ಒಳಗೆ ತೊಗೊಂಡಿದ್ವಿ, ಸರಿ, ಆಮೇಲೆ ಏನು ರೆಕ್ಟಿಫೈ ಮಾಡೋಕ್ಕೆ ಏನು ಅಂತ ಅನ್ನೋದಿಲ್ಲ. ಸೊ ಅದು ಇನ್ನು ಒಂದು ಒಳ್ಳೆ ಅವಕಾಶ ಇತ್ತು. ಇನ್ನೂ 2 ವರ್ಷ ಇದೆ, ಏನಾದರೂ ಮಾಡಬೇಕು ಅಂತಿದ್ರೆ ಮಾಡಿರ್ಬೋದಾಗಿತ್ತು. ಈ ಬಜೆಟನ್ನು ಚೀಫ್ ಮಿನಿಸ್ಟ್ರು ಮಂಡನೆ ಮಾಡೋ ದಿವಸ ನಾನು ಕೇಳಿಸ್ಕೊತಾ ಇದ್ದೆ. ಬಹಳ ಕಡೆ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸೋದು, ಆಮೇಲೆ ಇನ್ನೇನು ಇನ್ಫ್ರಾಸ್ಟ್ರಕ್ಚರನ್ನು ಕೊಡೋದು. ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಕಟ್ಟಡ ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಬಹುತೇಕ ಅವು PPP ಮಾಡಿಲ್ಲ ಅಂತ ಅನ್ನಿಸ್ತಾ ಇದೆ. ಒಂದು ವ್ಯತ್ಯಾಸ ಆಗಿದೆ, ಈ ಬಜೆಟ್ನಲ್ಲಿ ಹೋದ ವರ್ಷದಷ್ಟು PP ಊದಿಲ್ಲ. ಅದೊಂದು ಸಕಾರಾತ್ಮಕ. ಸರ್ಕಾರ ತಗೊಳುತ್ತೆ, ಸರ್ಕಾರ ಮಾಡುತ್ತೆ ಅಂತ ಸ್ವಲ್ಪ ಮಟ್ಟಿಗಾದರೂ ಹೇಳಿದೆ.
ಇದೆ ಎಲ್ಲೋ ಒಂದೊಂದ್ ಕಡೆ ಒಡಂಬಡಿಕೆ ಇದೆಲ್ಲ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಜೊತೆ ಎಲ್ಲೋ 1000 ಬೆಡ್ಡಿಂದು ಆಸ್ಪತ್ರೆ ಬರುತ್ತೆ, ಇದೆಲ್ಲ ಇದೆ ಕತೆಗಳು. ಆದರೂ ಸಹ ತಕ್ಕ ಮಟ್ಟಿಗೆ ಸರ್ಕಾರ ಮಾಡುತ್ತೆ ನಾನು ಇದನ್ನ ಮೇಲ್ದರ್ಜೆಗೆ ಏರಿಸ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಆದರೆ ಅದೆಲ್ಲ ತೇಪೆ ಸಂಸ್ಕೃತಿ, ತಿರುಗಿ ದಿಶಾಹೀನ. 2 ಮುಖ್ಯ ವಿಷಯಗಳನ್ನು ನಾವು ತಲೆ ಚಚ್ಕೋತಾ ಇದ್ದೀವಿ. ಏನು ತಲೆಗಟ್ಟಿನೋ ಬಂಡೆಗಟ್ಟಿನೋ ಅಥವಾ ಬಂಡೆಗೆ ನಾವು ತಲೆ ಕೊಡ್ತಾ ಇದ್ದೀವಿ, ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಒಂದು, ಯಾಕೆ ನೀವು ಔಪಚಾರಿಕವಾಗಿ ಒಪ್ಕೊಳ್ಳೋದಿಲ್ಲ, ತರೋದಿಲ್ಲ, ಒಂದು ಆರೋಗ್ಯ ಹಕ್ಕಿನ ಕಾಯ್ದೆ ತರ್ತೀವಿ ಅಂತ ಯಾಕೆ ಹೇಳಲ್ಲ? ಅದು ನೀವು ಮುಂದುವರಿಸುವಾಗ ನನಗೆ ಇನ್ನೊಂದು ಪ್ರಶ್ನೆ ಇರೋ ಅಂಥದ್ದು, ನೀವೇನೇ ಮಾಡಿದಂತಹ ಒಂದು ರಾಜ್ಯ ಮಟ್ಟದ ಜಾಥಾ ಮತ್ತು ಅದರ ಸಮಾರೋಪದ ಸಂದರ್ಭದಲ್ಲಿ ಆರೋಗ್ಯ ಸಚಿವರು ಬಂದಿದ್ದರು ಮತ್ತು ಅಲ್ಲಿ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿದರೆ. ಸರ್ಕಾರಗಳಿಗೆ ಹಕ್ಕು ಅಂದರೆ ಅಲರ್ಜಿ. ನಾನು ಮಾಡ್ತೀನಿ, ನಾನು ಕೊಡ್ತೀನಿ, ನಾನು ಕೊಟ್ಟಿದ್ದೀನಿ ನೀನು ತಗೋ, ನಾನೆಲ್ಲ ಮಾಡ್ತೀನಲ್ಲ, ನಾನು ಉಚಿತ ಔಷಧಿ ಕೊಡೋಕೆ ರೆಡಿ ಇದ್ದೀನಿ, ನಾನು ಉಚಿತ ಸೇವೆಗಳನ್ನ ಕೊಡ್ತೀನಿ, ನಿನಗೆ ಯಾಕೆ ಹಕ್ಕು ಬೇಕು? ಈ ಹಕ್ಕಿನ ಭಾಷೆ ಸರ್ಕಾರಕ್ಕೆ ಅಲರ್ಜಿ ಎಲ್ಲಾನು. ಸೊ ಬ್ಯಾಕ್ಗ್ರೌಂಡಲ್ಲಿ ಉದಾಹರಣೆಗೆ ರಾಜಸ್ಥಾನದ ಉದಾಹರಣೆ ಕೊಡ್ತೀನಿ. ರಾಜಸ್ಥಾನದಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸೇವೆಗಳ ಉಚಿತವಾಗಿ ಸಿಗುತ್ತೆ, ಸರ್ಕಾರಿ ವ್ಯವಸ್ಥೆ, ಔಷಧಿ ಉಚಿತವಾಗಿ ಸಿಗುತ್ತೆ, ತಪಾಸಣೆ ಉಚಿತವಾಗಿ ಸಿಗುತ್ತೆ, ಎಲ್ಲ ಉಚಿತವಾಗಿ ಸಾರ್ವಜನಿಕ ವ್ಯವಸ್ಥೆ ಸಿಗುತ್ತೆ. ಆದರೆ ಅದೇ ರಾಜ್ಯದ ಆರೋಗ್ಯ ಮಂತ್ರಿ ಯಾಕೆ ಆರೋಗ್ಯದ ಹಕ್ಕು ಕಾಯ್ದೆ ಕೊಡಬೇಕು? ಅಂದರೆ ಈ ಹಕ್ಕು ಅನ್ನೋದೇನಿದೆ, ಹಕ್ಕು ಅಂತ ಬಂದರೆ ಅವರ ಬಾಧ್ಯತೆ, ಅವರ ಜವಾಬ್ದಾರಿ, ಅವರ ಉತ್ತರದಾಯಿತ್ವ ಹೆಚ್ಚಾಗತ್ತೆ. ನಾನು ಮಾಡೋದನ್ನು ಮಾಡ್ತೀನಿ, ನಾನು ಏನು ಮಾಡ್ತೀನೋ ಅದನ್ನು ತಗೋ, ನೀನು ಕೇಳಬಾರ್ದು. ನೀನು ಕೇಳಿದ್ರೆ ನಾನು ರೆಡಿ ಇಲ್ಲ. ಉದಾಹರಣೆಗೆ ನಾನು ಕಟಕಟೆ ಏರಿದ್ರೆ ಕೋರ್ಟ್ಗೆ ಹೋದರೆ ನನಗೆ ಈ ಹಕ್ಕು ಚ್ಯುತಿ ಆಯಿತು ಅಂತ, ಅಷ್ಟಕ್ಕೆ ನಾನು ರೆಡಿ ಇಲ್ಲ. ಆದರೆ ಅದಿಲ್ಲದೇನೆ ಜನಗಳಿಗೆ ನಾನೇನೋ ಭಾಗ್ಯಗಳು ಏನು ಯೋಜನೆಗಳು ಇದನ್ನು ಕೊಡ್ತೀನಿ, ನೀನು ಹಕ್ಕ ಕೇಳಬೇಡ. ಅಂದರೆ ತಯಾರಾಗಿದೆ ಅಂತ ಸಚಿವರು ಹೇಳಿದ್ದು ಕೇವಲ ಅದು ಬಾಹ್ಯೋಪಚಾರದ ಮಾತಿರಬಹುದು. ಇಲ್ಲ, ಬ್ಯಾಕ್ಗ್ರೌಂಡ್ ಅಲ್ಲಿ ನಡೀತಾ ಇದೆ ಕೆಲಸ, ಬ್ಯಾಕ್ಗ್ರೌಂಡ್ ಅಲ್ಲಿ ಕೆಲಸ ನಡೀತಾ ಇದೆ. ಆದರೆ ಬಹಿರಂಗವಾಗಿ ಯಾಕೆ ನಿಮ್ಮನ್ನು ನೀವು ಕಮಿಟ್ ಮಾಡ್ಕೋತಾ ಇಲ್ಲ? ಸೊ ನಾನು ಮೊನ್ನೆಯ ವಿಧಾನಸಭೆಯ ಚರ್ಚೆಯನ್ನು ನೋಡ್ತಾ ಇದ್ದೆ. ಸೊ ಅದರಲ್ಲಿ ಕೆಲವು ಪ್ರಸ್ತಾಪಗಳನ್ನು ನೋಡ್ತಾ ಇದ್ದೆ. ಅವ್ರು ಏನು ಹೇಳ್ತಿದ್ದಾರೆ, ರೀಆರ್ಗನೈಸಿಂಗ್ ದಿಸ್ ಸರ್ವೀಸಸ್ಸು, ಆಮೇಲೆ CHCಗಳು, ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳು, ಅವುಗಳಲ್ಲಿ ಸ್ಟಾಫನ್ನು ರೆಡ್ಯೂಸ್ ಮಾಡೋದಂತೆ. ಆಮೇಲೆ ಅಫ್ಕೋರ್ಸ್ ಈ ಮೇಲ್ದರ್ಜೆಗೆ ಏರಿಸುವ ಇದರಲ್ಲಿ ಕೆಲವು ತಾಲೂಕು ಆಸ್ಪತ್ರೆಗಳು ಇದ್ದಾವೆ ಅಂತ ನಾನು ಅಂದ್ಕೋತೀನಿ. ಹಾಗಾಗಿ ಆ CHCಗಳನ್ನು ಕ್ಲೋಸ್ ಮಾಡಿ ತಾಲೂಕು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಅಥವಾ ಸ್ಟ್ರೆಂಥನಿಂಗ್ ದಟ್ ಅಂತ ಅದನ್ನು ಸಬಲೀಕರಣಗೊಳಿಸೋದು ಅಂತ. ಖಂಡಿತ ಅದು ಹೆಲ್ಪ್ ಆಗುತ್ತಾ? ಇದಕ್ಕೆ ನಾವು ತೇಪೆ ಸಂಸ್ಕೃತಿ, ಬರೀ ಇಲ್ಲೆಲ್ಲೋ ಚೂರು ಈ ಕಡೆ ಆ ಕಡೆ ತೇಪೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅದರದೇ ಆದಂಥ ಒಂದು ಉದ್ದೇಶ ಇದೆ. ಈ ಮುಂಚೆ ನಾನು ಈ ಕಾರ್ಯಕ್ರಮದಲ್ಲಿ ಹೇಳ್ದಂಗೆ ಪ್ರಾಥಮಿಕ ಆರೋಗ್ಯ ಪಾಲನೆಯ ಒಂದು ಮುಖ್ಯ ಘಟ್ಟ ಸಮುದಾಯ ಆರೋಗ್ಯ ಕೇಂದ್ರಗಳು. ಸೊ ನಮಗೆ ಅಂಗನವಾಡಿ ಇದೆ, ANM ಇದ್ದಾರೆ, ANM ಅಂದರೆ ನಮ್ಮ ನರ್ಸು, ANM ಇಂದ ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮುದಾಯ ಆರೋಗ್ಯ ಕೇಂದ್ರ. ಇಲ್ಲೆಲ್ಲ ಆರೋಗ್ಯದ ಬಗ್ಗೆ ಪರಿಕಲ್ಪನೆ ಇದೆ. ಅಂದರೆ ಉದಾಹರಣೆಗೆ ಸಮುದಾಯ ಆರೋಗ್ಯ ಕೇಂದ್ರದಿಂದ ಬಂದು ನೀರಿನ ಶುಚಿತ್ವದ ಬಗ್ಗೆ, ನೀರಿನ ಏನು ಹೇಳ್ತೀರಾ ಅದಕ್ಕೆ, ಅದರಲ್ಲಿ ನೀರು ನಿಲ್ದೇವ್ರಂಗೆ ತಡೆಗಟ್ಟುವುದರ ಬಗ್ಗೆ, ಅಂದರೆ ನೀರು ನಿಲ್ಲೋದನ್ನು ನಿಲ್ಲಿಸಿದ್ರೆ ರೋಗ ಹರಡೋಕೆ ನಿಲ್ಲುತ್ತೆ. ಈ ಕೆಲಸಗಳೆಲ್ಲ PHC CHC ಅವ್ರು ಮಾಡಬೇಕು. ಅದು ಆಸ್ಪತ್ರೆಗಳಲ್ಲ ಆ ಥರ ನೋಡಿದ್ರೆ. ನಾನು ಅದಕ್ಕೆ ಹಾಡಿದ್ದೆ ಹೋದ್ಸಲಿ ಹೇಳ್ದಂಗೆ. ಸೊ ಆರೋಗ್ಯ ಕೇಂದ್ರಗಳು ಅದಕ್ಕೆ ಹೆಸರಿಟ್ಟಿರೋದೇ ಆರೋಗ್ಯ ಕೇಂದ್ರ ಅಂತ, ಆಸ್ಪತ್ರೆಗಳಲ್ಲ. ಮುಂದಕ್ಕೆ ಹೋದರೆ ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆಗೆ ಹೋದರೆ ಅಲ್ಲಿ ನೀವು ರೋಗಗಳು ಈ ಚಿಕಿತ್ಸೆ ಇಳಿಸಿ ಹಾಕೋಬೋದು. ಆದರೆ ಇವುಗಳೆಲ್ಲ ಆರೋಗ್ಯ ಕೇಂದ್ರಗಳು ಉದ್ದೇಶವೇ ಬೇರೆ.
ನಿಮ್ಮಿದಕ್ಕೋಸ್ಕರ ನೀವು ಎಲ್ಲಾನು ಕಲಸ ಮೇಲೋಗ್ರ ಮಾಡಿ ಎಲ್ಲಾನು ಚಿಕಿತ್ಸಾ ಕೇಂದ್ರಗಳನ್ನು ಮಾಡಿ ಅದಕ್ಕೆ ಇನ್ನೊಂದು ಕಲ್ಯಾಣ ಕೇಂದ್ರ ಅಂತ ಹಾಕಿ ಅದಕ್ಕೆ ಇನ್ನೊಂದು ಕ್ಷೇಮ ಕೇಂದ್ರ ತಂದು ಇನ್ನೊಂದು ಮಂದಿರ ಅಂತ ಮಾಡಿ ಜನಗಳಿಗೂ ಕನ್ಫ್ಯೂಷನ್, ನಿಮ್ಗಳಿಗೂ ಇರೋದೇ ಅದು ಈ 2.5 ಡಾಕ್ಟ್ರು, ಅದನ್ನ ಅಲ್ಲಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಲ್ಲ, ಅವ್ರದ್ದು ಪಾಲಿಸಿನೆಲ್ಲ ಸಿ ಎಚ್ ಸಿಗಳನ್ನು ತೆಗೆದು ತಾಲೂಕು ಕೇಂದ್ರಗಳನ್ನು ಮಾಡೋದಂತೆ, ಅಲ್ಲಿರುವಂತಹ ಇವ್ರ ಸ್ಟಾಫನ್ನು ರೆಡ್ಯೂಸ್ ಮಾಡೋದಂತೆ. ಸೊ ಸ್ಟಾಫನ್ನು ರೆಡ್ಯೂಸ್ ಮಾಡಿದ ಈಗ ನೀವು ಹೇಳಿದಾಗೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಬರೀ ಡಾಕ್ಟ್ರುಗಳಲ್ಲ ಇರೋದು, ಸರ್ವಿಸ್ ಪ್ರೊವೈಡರ್ಸು ಅಲ್ಲಿರೋ ಅಂಥದ್ದು. ಸೊ ಅವರನ್ನು ರೆಡ್ಯೂಸ್ ಮಾಡ್ತೀವಿ ಅಂತಂದರೆ ಆಸ್ಪತ್ರೀಕರಣ ಆದರೆ ಆಸ್ಪತ್ರೀಕರಣ ಮತ್ತು ಅಲ್ಪ ಸ್ವಲ್ಪ ಸಿಗ್ತಾ ಇರುವಂತಹ ಆ ಒಂದು ಲಭ್ಯತೆಗಳನ್ನು ಕೂಡ ಕಿತ್ಕೊಳ್ಳುವಂತ ಅನ್ನೋದಂದ್ರೆ ಒಂದೇನಂದ್ರೆ ಎಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಗಳಿದೆಯೋ ಅಲ್ಲೇ ತಾಲೂಕು ಆಸ್ಪತ್ರೆಗಳು ಇವೆ. ಹಾಗಾಗಿ ರ್ಯಾಷನಲೈಸೇಷನ್ ಮಾಡಬೇಕು ಅಂದ್ರೆ ಮಾಡಿ, ಅದನ್ನ ಉಲ್ಟಾ ಮಾಡಿ ತಾಲೂಕು ಆಸ್ಪತ್ರೆಗಳನ್ನ ತೆಗೆದುಬಿಟ್ಟು ಆರೋಗ್ಯ ಕೇಂದ್ರಗಳ ಡಿಸೆಂಟ್ರಲೈಸ್ ಮಾಡಿ, ನೀವು ಸೆಂಟ್ರಲೈಸ್ಡ್ ಮಾಡಬೇಡಿ ಅಂತ ನೀವು ಕೇಳ್ತಾ ಇರೋ ಅಂಥದ್ದು. ಜೊತೆಗೆ ನಾನು ಇನ್ನೊಂದೆಲ್ಲೋ ಇದನ್ನು ನೋಡ್ತಾ ಇದ್ದೆ, ಬೆಂಗಳೂರಲ್ಲಿ 10 ನಿರ್ದಿಷ್ಟವಾಗಿ ಹೆರಿಗೆ ಆಸ್ಪತ್ರೆಗಳನ್ನು ಮುಚ್ಚುವಂತಹ ಆಲೋಚನೆ ಸರ್ಕಾರದಲ್ಲಿ ಇದೆ ಅಂತ. ಈಗ ಹೆರಿಗೆ ಆಸ್ಪತ್ರೆ ಅಂತ ಅನ್ನೋದು ಅಗತ್ಯವೇ, ಅದು ಆಸ್ಪತ್ರೆಯಾಗೇ ಅದು ಅಗತ್ಯ ನಮಗೆ. ಯಾಕೆಂತಂದರೆ ಮನೆಗಳಲ್ಲಾಗುವ ಹೆರಿಗೆಯನ್ನು ತಡೆದು ಅವರನ್ನು ಆಸ್ಪತ್ರೆಗೆ ತರಿಸೋದಕ್ಕೆ ಎಷ್ಟೋ ವರ್ಷಗಳು ಹಿಡಿದಿದ್ದಾವೆ. ಬಟ್ ಅಂಥದ್ದು ಒಂದು ನಡೀತಾ ಇದೆ. ಸೊ ನಮ್ಮ ಸಾರ್ವತ್ರಿಕ ಆರೋಗ್ಯ ಅಭಿಯಾನ ಇಂಥವುಗಳನ್ನು ಹೇಗೆ ನೋಡುತ್ತೆ? ಓಕೆ, ಒಂದು ಈ ಹೆರಿಗೆ ಆಸ್ಪತ್ರೆಗಳು ಸುಮಾರೆಲ್ಲ PPP, ಓಕೆ, ಯಾವುದೋ NGO ನಡೆಸುವಂಥದ್ದು. ಉದಾಹರಣೆಗೆ ನಮ್ಮ NR ಕಾಲೋನಿ ಇರ್ಬೋದು ಅಥವಾ ಇದ್ರದ್ದಿರ್ಬೋದು, ಎಲ್ಲನೂ PPP ಮಾದರಿ ನಡೆಯುತ್ತೆ. ಅದರಲ್ಲಿ ಉತ್ತರದಾಯಿತ್ವ ಯಾರು ಕೊಡಬೇಕು, ಯಾರಿಗೆ ಜವಾಬ್ದಾರಿ, ಯಾರಿಗೆ ಹೊಣೆಗಾರಿಕೆ ಇನ್ನೂ ನಮಗೆ ಕಂಡುಹಿಡಿಯೋಕ್ಕಾಗಿದೆ. ಅಲ್ಲಿ ಸೇವೆ ಸಿಗಲಿಲ್ಲ ಅಂದರೆ ಅವ್ರು ಹೇಳ್ತಾರೆ ಸರ್ಕಾರನ ಕೇಳಿ. ಸರ್ಕಾರ ಹೇಳುತ್ತೆ ನಾನು ಕೊಟ್ಬಿಟ್ಟಿದ್ದೀನಿ NGOಗೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತೀವಲ್ಲ, ಆ ರೀತಿಯಲ್ಲಿ ಅದು ತಿಕ್ಕಾಟ ನಡೀತಾರೆ. ಸೊ ಹಾಗಾಗಿ ಆ PPPಯ ಕ್ಯಾನ್ಸಲೇಷನ್ಗೋಸ್ಕರ ಇದನ್ನು ಮಾಡಿದ್ದಾರೆ. ಯಾಕೆಂದರೆ ಆರೋಗ್ಯ ಸಚಿವರು ಹೇಳ್ತಾರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು PPPಗೆ ನಾನು ಅವಕಾಶ ಕೊಡ್ತಾ ಇಲ್ಲ ಅಂತ. ಅವ್ರು ಅದೇ ನಿಟ್ಟಿನಲ್ಲಿ ಆ್ಯಂಬುಲೆನ್ಸ್ನ PPPನೂ ತೆಗೆದ್ರು. ಸೊ ಹಾಗಾಗಿ ಏನಾದರೂ ಮಾಡ್ತಾ ಇದ್ದಾರೆ, ನಾನು ನೋಡಿಲ್ಲ, ಅದನ್ನು ನೋಡ್ಬಿಟ್ಟು ನಾನು ಇದು ಮಾಡಬೇಕಾಗತ್ತೆ, ವ್ಯಾಖ್ಯಾನ ಮಾಡಬೇಕಾಗತ್ತೆ. ಸೊ ಓವರಾಲ್ ಆಗಿ ಒಂದು ಪಕ್ಷಿ ನೋಟವನ್ನು ಕೊಟ್ಟಿದ್ದೀರಿ. ನಿರ್ದಿಷ್ಟವಾಗಿ ಇನ್ನು ನಿಮಗೆ ಈ ಒಟ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟು ಅನಾರೋಗ್ಯಕ್ಕೆ ಸಂಬಂಧಪಟ್ಟು ಕೂಡ ಹೇಳಿಕ್ಕಿದ್ರೆ? ಒಂದು ತಿರುಗಿ ಹೇಳಿದ್ನಲ್ಲ, ಅದೇ ಹೇಳಿದ್ದೆ ಹೇಳಕ್ಕೆ ಇಸ್ಬಾಯ್ ದಾಸ ಅಂತ. ಪ್ರತಿ ವರ್ಷ ನಾವು ನಿರೀಕ್ಷೆ ಇಟ್ಕೋತೀವಿ ಬಜೆಟ್ನಲ್ಲಿ ಹೆಚ್ಚುವರಿ ಹೂಡಿಕೆ ಇದೆಯಾ ಆರೋಗ್ಯ ಕ್ಷೇತ್ರಕ್ಕೆ ಅಂತ. ತಿಪ್ಪರ್ಲಾಗ ಹಾಕಿದ್ರು ಇಲ್ಲ, ಇನ್ನೂ ಕಮ್ಮಿ ಆಗಿದೆ. ಅದು ಅಲ್ಲದೆ ಇನ್ನೂ ಹೀನ ಪರಿಸ್ಥಿತಿ ಏನು ಅಂದರೆ, ಇವ್ರು ಇಟ್ಟಿದ್ದಂಥ ಬಜೆಟ್ 17,000 ಕೋಟಿ ಆದರೆ ಅದರಲ್ಲಿ ಖರ್ಚು ಮಾಡಿದ್ರೆ ಬರೀ 12,000 ಕೋಟಿ, 5,000 ಕೋಟಿ. ಇಲ್ಲಿ ನಾವು ಸ್ಟಾಫ್ ಇಲ್ಲ, ಎಕ್ವಿಪ್ಮೆಂಟ್ ಇಲ್ಲ, ಔಷಧಿ ಇಲ್ಲ ಅಂತ ನಾವು ಗಲಾಟೆ ಮಾಡ್ತಾ ಇದ್ದೀವಿ. ಬಂದಿರೋ ಹಣನ ಉಪಯೋಗಿಸ್ಕೊಳ್ಳೋಕ್ಕೆ ಸರ್ಕಾರದಲ್ಲಿ ಕೆಪಾಸಿಟಿ ಇಲ್ಲ. ಸೊ ಇದು ಹಾವು ಸಾಯಲ್ಲ ಕೋರ್ ಮುರಿಯಲ್ಲ ಕತೆ. ಇದು ಕೆಪಾಸಿಟಿ ಇಲ್ಲ ಅಂತ ಹಣ ಖರ್ಚಾಗಲ್ಲ, ಹಣ ಇಲ್ಲ ಅಂತ ಕೆಪಾಸಿಟಿ ಬರಲ್ಲ. ಸೊ ಹೀಗಾಗಿ ಆ ಒಂದು ವಿಷವರ್ತುಲದಲ್ಲಿ ಸಿಕ್ಕಾಕೊಂಡಿದೆ. ಅದಲ್ಲದೆ ಈ ವರ್ಷ ಎಷ್ಟು ಹೋದ ವರ್ಷ 4.16% ಇತ್ತು ಬಜೆಟ್ನ ಒಂದು ಅಲೋಕೇಶನಲ್ಲಿ, ಎಷ್ಟು ನಮ್ಮ ಆರೋಗ್ಯದ ಒಂದು ಇದು. ಈ ವರ್ಷ ಇನ್ನೂ ಕೆಳಗಿಳಿದಿತ್ತು 3.98. ಇದು ಬರೀ ನಾಮಿನಲ್ ಅಂದ್ರೆ ಅರ್ಥ ಆಗತ್ತಾ? ಅಂದ್ರೆ ಹಣದುಬ್ಬರದ ಲೆಕ್ಕ ಇಲ್ಲದೆ ಬರೀ ಗಂಡಿನ ಅಂಕಿ ಸಂಖ್ಯೆ. ಈ ಪರಿಸ್ಥಿತಿಲಿ ಏನು ಅಂತ ಮಾಡೋಣ? ಇನ್ನೊಂದು ವಿಷಯ ಅದು ಹೇಳೋದು ಮರ್ತೋಯ್ತು. ಏನೋ ಸಿಬ್ಬಂದಿಗಳ ನೇಮಕಾತಿಗೆ ನಾನು ಕೋರ್ಟಲ್ಲೆಲ್ಲ ಕೇಸ್ ಗೆದ್ಬಿಟ್ಟಿದ್ದೀನಿ ಅಂತ ದೊಡ್ಡದಾಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಸಿಬ್ಬಂದಿಗಳ ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೆ ನೋಡ್ಬೇಕು ಈ ವರ್ಷ. ಅಂದರೆ ಕೋರ್ಟಲ್ಲಿ ಕೇಸ್ ಗೆದ್ದಿರೋದ್ರಿಂದ ಇವರು ಏನೋ 52,000 ಜನ ಇದೆ. ಅದು ಒಳ ಮೀಸಲಾತಿಯ ಜಂಜಾಟ ಇದೆ, ನಮ್ಗೆ ಗೊತ್ತಿಲ್ಲ. ಅದು ಕನ್ನಡ ಒಳಗಿನ ಗಂಟಾಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಇನ್ನೊಂದು ನಾವು ಇದಕ್ಕೆ ಸಿಮರಿಂಗ್ ಬಜೆಟ್ ಅಂತ. ಸಿಮರಿಂಗ್ ಅಂದರೆ ನೀವು ಗ್ಯಾಸನ್ನು ಸಿಮ್ ಮಾಡಿದಂಗೆ 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ, ಅಲ್ಲೇ ಹಾಗೇ ಇದೆ, ಏನೂ ಇಲ್ಲ. ಇಲ್ಲೆಲ್ಲೋ ರಿಪೇರಿ, ಅಲ್ಲೆಲ್ಲೋ ಏನು ಮೇಲ್ದರ್ಜೆ, ಇನ್ನೆಲ್ಲೋ ಕ್ಯಾನ್ಸರ್ ಘಟಕ, ಇನ್ನೆಲ್ಲೋ ಇದು.
ಈ ರೀತಿಯಾಗಿದೆಯೇ ವಿನಃ ನೀತಿ ದಿಕ್ಕಿನಲ್ಲಿ ಏನೂ ಇಲ್ಲ. ಸಾರ್ವತ್ರೀಕರಣ ಉದಾಹರಣೆಗೆ ನಾವು ಕೇಳ್ತಾ ಇದ್ದೀವಿ, ಖಾಸಗೀಕರಣದ ನಿಯಂತ್ರಣ ಕೇಳ್ತಾ ಇದ್ದೀವಿ. ಕಡಿವಾಣಕ್ಕೆ ತಗೊಳ್ಳಿ ಖಾಸಗಿನ, ಲಂಗು ಲಗಾಮಿಲ್ಲದೆ ಹೋಗ್ತಾ ಇದೆ ಅದು, ಅದರ ಬಗ್ಗೆ ಏನೂ ಇಲ್ಲ. ಇಷ್ಟ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಉತ್ತರ ಕೊಡಬೇಕು ಸರ್ಕಾರ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ, ಏನು ಖಾಸಗಿ ಕ್ಷೇತ್ರದಲ್ಲಿ ಏನು ಫೀಸ್ನ ನಿಯಂತ್ರಣ ಮಾಡಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ. ಅದಕ್ಕೆ ಉತ್ತರನೂ ಕೊಡಬೇಕು ಸರ್ಕಾರ. ಆದರೂ ಸಹ ನೀತಿನಲ್ಲಿ ಯಾವುದೇ ಅದರ ಬಗ್ಗೆ ಚಕಾರ ಇಲ್ಲ, ಸಾರ್ವತ್ರೀಕರಣದ ಬಗ್ಗೆ ಇಲ್ಲ. ಇಲ್ಲೆಲ್ಲೋ 5 ಸ್ಟಾರ್ ಹಾಸ್ಪಿಟ್ಲ್ಗಳು, ಇನ್ನೆಲ್ಲೋ ಮುರಿದು ಬಿದ್ದಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ಸೊ ಈ ಒಂದು ದ್ವಂದ್ವ ಯಾವಾಗ ಹೋಗುತ್ತೋ. ಸೊ ಪ್ರಶ್ನೆ ಇಷ್ಟೇನೆ, ಪ್ರಸನ್ನ ಅವರು ಅಥವಾ ಸಾರ್ವತ್ರಿಕ ಆರೋಗ್ಯ ಅಭಿಯಾನದ ಆ ಆಂದೋಲನದಲ್ಲಿರುವಂತಹ ಎಲ್ಲ ಆರೋಗ್ಯ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಹೇಳ್ತಾ ಇರೋದು ಇಷ್ಟೇನೆ, ಅನಾರೋಗ್ಯವನ್ನು ಕಡಿಮೆ ಮಾಡಿದರೆ ಆರೋಗ್ಯ ತನ್ನಷ್ಟಕ್ಕೆ ತಾನೇ ಇಂಪ್ರೂವ್ ಆಗುತ್ತೆ ಅಂತ. ಆದರೆ ದುರಂತ ಅಂದರೆ, ಉದಾಹರಣೆಗೆ ಕಳೆದ ಕೆಲವು ದಿವಸಗಳಿಂದ ಗಾಬರಿ ಅನಿಸುವಂತಹ, ಮೊದಲು ಇತ್ತು ಅದು, ಆದರೆ ಈಗ ಬೆಚ್ಚಿ ಬೀಳುವ ಮಟ್ಟದಲ್ಲಿ ಬೆಂಗಳೂರಿಗೆ ಬರ್ತಾ ಇರುವಂತಹ ತರಕಾರಿಗಳಲ್ಲಿ ಇರುವಂತಹ ಹಾನಿಕಾರಕ ಅಂಶಗಳ ಬಗ್ಗೆ ಬರ್ತಾ ಇದೆ. ಸೊ ಆ ಹಾನಿಕಾರಕ ಅಂಶ ಅನ್ನುವಾಗ ಮುಂಚೆ ಎಲ್ಲ ಏನಂತಂದರೆ ರೈತರು ಅದಕ್ಕೆ ಪೆಸ್ಟಿಸೈಡ್ ಹೊಡಿತಾರೆ, ಕ್ರಿಮಿನಾಶಕ ಹೊಡಿತಾರೆ ಅಂತಾಗಿತ್ತು. ಆದರೆ ಈಗ ಬೆಳಕಿಗೆ ಬಂದಿರುವ ಹಾಗೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ತರಕಾರಿ ಅಥವಾ ಬೆಳೆ ಬೆಳೆಯುವಂತಹ ಜಾಗಗಳಿಗೆ ಬೆಂಗಳೂರಲ್ಲಿ ಬಳಸಿ ಮೋರಿಗೆ ತಳ್ಳಲ್ಪಟ್ಟಂತಹ ನೀರನ್ನು ಸಂಸ್ಕರಿಸಿ ಬಿಡೋದು, ಮತ್ತು ಆ ಸಂಸ್ಕರಿಸಿ ಹೋದಂತಹ ನೀರಿನ ಕಾರಣಕ್ಕಾಗಿ ಅದು ಆಗ್ತಾ ಇದೆ ಅಂತ. ಸೊ ಅಲ್ಲಿ 3 ಹಂತದ ಸಂಸ್ಕರಣ ಆಗಬೇಕು, ಆದರೆ 3 ಹಂತದ ಸಂಸ್ಕರಣ ಆಗ್ತಾ ಇಲ್ಲ. ಹಾಗಾಗಿ ಕೇವಲ 2 ಹಂತದ ಸಂಸ್ಕರಣ, ಬಟ್ ಆ 2 ಹಂತದಲ್ಲೂ ಎಷ್ಟು ಕರೆಕ್ಟಾಗಿ ಆಗ್ತಾ ಇದೆ ಗೊತ್ತಿಲ್ಲ. ಹಾಗಾಗಿ ನಾವು ನಮ್ಮ ಉಚ್ಚಿಷ್ಟ ನೀರದು ಹೋಗ್ತಾ ಇರೋದು. ಸೊ ನಾವು ಅಂಥದ್ದನ್ನು ಅಲ್ಲಿಗೆ ಕೊಟ್ಟು ಅಲ್ಲಿಂದ ನಾವು ರೋಗಗಳನ್ನು ಬರಮಾಡ್ಕೋತಾ ಇದ್ದೀವಿ, ಅಂದರೆ ರೋಗಗಳನ್ನು ಕೊಟ್ಟು ಮಹಾರೋಗಗಳನ್ನ ತಗೋತಾ ಇದ್ದೀವಿ ಅಂತ ಅನ್ನೋಂಥದ್ದು. ಸೊ ಇಂಥವುಗಳನ್ನ ನಿಯಂತ್ರಣ ಮಾಡೋದಕ್ಕೆ ಏನು ಮಾಡೋದು? ಮೊದಲು ನಾನು ಅದಕ್ಕೆ ಹೇಳೋದು, ಆರೋಗ್ಯ ಅನ್ನೋದು ಆರೋಗ್ಯ ವ್ಯವಸ್ಥೆಯಲ್ಲಿ ಏನೂ ಆಗೋದಿಲ್ಲ. ಅದಕ್ಕೆ ನಮ್ಮ ಒಂದು ಯಾರು ಮುಖ್ಯಮಂತ್ರಿಗಳು ಬಜೆಟ್ ಮಾಡಬೇಕಾದ್ರೆ ಅವ್ರ ಆರೋಗ್ಯ ವ್ಯವಸ್ಥೆಯಾಗಿ ಮಾಡ್ತಾ ಇಲ್ಲ, ಆರೋಗ್ಯವಾಗಿ ಅವರು ಅಲ್ಲ ಆರೋಗ್ಯವಾಗಿ, ಅಂದರೆ ಅವ್ರು ಮಾಡೋ ಎಲ್ಲ ವಿಭಾಗಗಳ ಕೆಲಸ ಆರೋಗ್ಯಕ್ಕೆ ಸಂಬಂಧಿಸಿ, ನಾವು ಹೆಲ್ತ್ ಇನ್ ಆಲ್ ಪಾಲಿಸೀಸ್ ಅಂತ. ಹಾಗಾಗಿ ಆ ಒಂದು ಪಕ್ಷಿ ನೋಟ ಇರುವವರು ಇಲ್ಲಿ ಈ ಕಡೆಗೆ ನೋಡಬೇಕು, ಎಲ್ಲಿ ರೋಗ ತಡೆಗಟ್ಟುವಿಕೆ ಹೇಗೆ, ಇದು ಏನು ಲೇಬಲಿಂಗ್, ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಅದರ ಕನ್ಸಂಪ್ಷನ್ ಹೆಂಗೆ ತಡಿಬೋದು. ಇವಾಗ ಉದಾಹರಣೆಗೆ ಅವ್ರು ಹೇಳಿರೋ ಹಾಗೆ ಸ್ಮಾರ್ಟ್ಫೋನ್ ಉಪಯೋಗ ಮಕ್ಕಳಿಗೆ ಹಾನಿಕಾರಕ ಅಂತ. ಸ್ಮಾರ್ಟ್ಫೋನ್ ಅಷ್ಟೇ ಹಾನಿಕಾರಕ, ನಿಮ್ಮ ಲೇಸು ಕುರ್ಕುರೆ, ಆದರೆ ಅದರ ಬಗ್ಗೆ ಚಕಾರ ಎತ್ತಲ್ಲ. ಮಾದಕ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಅದು ಯಾವ ರೀತಿಯಾದ ಟ್ಯಾಕ್ಸ್ ಅಂತ ಇನ್ನೂ ಕ್ಲಿಯರ್ ಮಾಡಿಲ್ಲ. ಅಂದರೆ ಹೇಳಿದ್ದು ಅಂದರೆ ಒಂದು ಸಮಗ್ರವಾದ ಒಂದು ಆರೋಗ್ಯ ಕಲ್ಪನೆ ಬರೋದೇ ಮುಖ್ಯಮಂತ್ರಿಗಳ ಲೆವೆಲಲ್ಲಿ, ವಾಣಿಜ್ಯ ಮಂತ್ರಿಗಳಿಗೂ ಬರೋದಿಲ್ಲ. ಯಾಕೆಂದರೆ ವಾಣಿಜ್ಯ ಮಂತ್ರಿಗಳು ತಿರುಗಿ ಬರೀ ಲೆಕ್ಕಾಚಾರದಲ್ಲಿರ್ತಾರೆ, ಆರೋಗ್ಯ ಮಂತ್ರಿಗಳು ಆರೋಗ್ಯ ವ್ಯವಸ್ಥೆ ಬಗ್ಗೆ ಬ್ಯುಸಿ ಇರ್ತಾರೆ. ಆರೋಗ್ಯದ ಬಗ್ಗೆ ಒಂದು ಪರಿಕಲ್ಪನೆ, ಒಂದು ಚಿಂತನೆ ಬರಬೇಕು ಅಂದಾಗ ಅದು ಒಂದು ಮುಖ್ಯಮಂತ್ರಿಗಳ ಲೆವೆಲಲ್ಲೇ ಬರಬೇಕು. ನಮಗೆ ಕಾಕತಾಳೀಯವಾಗಿ ಅಥವಾ ಅದೃಷ್ಟವಾಗಿ ಹೇಗಾದ್ರೂ ನೋಡ್ಬೋದು, ಮುಖ್ಯಮಂತ್ರಿಗಳೇ ಬಜೆಟ್ ಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ಅದೊಂದು ಆರೋಗ್ಯದ ಬಗ್ಗೆ ಒಂದು ಪಕ್ಷಿ ನೋಟ ಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಆರೋಗ್ಯ ಬರುತ್ತೆ ಅಂದರೆ ಅದು ಸುಳ್ಳು. ನೀವು ಮಾದಕ ವಸ್ತುಗಳನ್ನು ನೋಡಬೇಕು, ಪ್ಯಾಕೆಟ್ಗಳನ್ನು ನೋಡಬೇಕು, ಅದರದ್ದು ಲೇಬಲಿಂಗ್ ನೋಡಬೇಕು, ಅದನ್ನು ತಡೆಗಟ್ಟಬೇಕು. ನೀವು ಹೇಳ್ದಂಗೆ ನೀರಿನ ಗುಣಮಟ್ಟ ನೋಡಬೇಕು, ಯಾವ ರೀತಿ ಆಹಾರ ತಯಾರಾಗ್ತಾ ಇದೆ ಅದು ನೋಡಬೇಕು. ಆದರೆ ನಿಮ್ಮ ಆದಾಯಗಳೇ ಪೆಸ್ಟಿಸೈಡ್ ಇಂಡಸ್ಟ್ರಿಯಿಂದ ಬರೋಂಗಿದ್ರೆ ನಿಮ್ಮ ಆಯವ್ಯಯದಲ್ಲಿ ಆದಾಯ ಪೆಸ್ಟಿಸೈಡ್ ಇಂಡಸ್ಟ್ರಿ, ಆರೋಗ್ಯ ಖರ್ಚು. ಸೊ ಹಾಗಿದ್ದಾಗ ಅಲ್ಲೇ ವಿಪರ್ಯಾಸ ಬಂದ್ಬಿಡುತ್ತೆ. ನಿಮ್ಗೆ ಪೆಸ್ಟಿಸೈಡ್ ಇಂಡಸ್ಟ್ರಿ GDP ಹೆಚ್ಚು ಮಾಡುತ್ತೆ, ನೀವು ಆರೋಗ್ಯಕ್ಕೆ ಖರ್ಚು ಮಾಡೋದು ಖರ್ಚು. ಅರ್ಥ ಆಗ್ತಿಲ್ಲ ಈ ವಿಪರ್ಯಾಸ? ಈ ವಿಪರ್ಯಾಸ ಎಲ್ಲಿವರೆಗೂ ಹೋಗೋದಿಲ್ಲ ಅಲ್ಲಿವರೆಗೂ ಈ ತೇಪೆ ಸಂಸ್ಕೃತಿ ನಡೀತಾರೆ. ಸೊ ಒಟ್ಟಾರೆಯಾಗಿ ಬಹುಶಃ ಆರೋಗ್ಯಪೂರ್ಣವಾಗಿ ಸರ್ಕಾರ ಯೋಚನೆ ಮಾಡಿದ್ರೆ
ಆವಾಗ ಸಮಾಜಕ್ಕೂ ಆರೋಗ್ಯ ಅಲ್ಪ ಸ್ವಲ್ಪ ದೊರೆಯುತ್ತೆ ಅಂತ ನೀವು ಸೊ ಹೇಳ್ತಾ ಅದಕ್ಕೆ ನಾವು WHO ಯಾವತ್ತೂ ಹೇಳ್ಬಿಡ್ತು, ಹೆಲ್ತ್ ಇನ್ ಆಲ್ ಪಾಲಿಸೀಸ್. ಎಲ್ಲ ನಿರ್ಣಯಗಳಲ್ಲೂ ಎಲ್ಲ ನೀತಿಗಳಲ್ಲೂ ಆರೋಗ್ಯನ ಕಂಡುಕೋ ಅಂತ. ಆದರೆ ಇಲ್ಲೇನೋ ಇಲ್ಲ, ಇದು ಇಂಡಸ್ಟ್ರಿ ಬೇರೆ, IT ಬೇರೆ, ಕಂಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಮಾಡಿ ಒಂದು ಎಡಗೈ ಬಲಗೈಗೆ ಮಾತಾಡಿಸ್ತೇನೆ. ಆರೋಗ್ಯ ಹೇಗೆ ಬರಬೇಕು? ಸೊ ಇದಾಗಿತ್ತು ವೀಕ್ಷಕರೇ, ಒಂದು ಸಮಗ್ರವಾಗಿ ಆರೋಗ್ಯ ಅಂತ ಅನ್ನುವಂತಹ ಒಂದು ಕಲ್ಪನೆ ಸರ್ಕಾರದ ಮುಂದಿದ್ದರೆ, ಅಥವಾ ಸರ್ಕಾರಕ್ಕೆ ಅಂತಹ ಒಂದು ಒತ್ತಡವನ್ನು ನಿರ್ಮಾಣ ಮಾಡುವಂತಹ ತಾಕತ್ತು ಜನರಿಗಿದ್ದರೆ, ಆಗ ಒಂದು ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಸೊ ಆರೋಗ್ಯ ಅಂದರೆ ಆಸ್ಪತ್ರೆ ಅಲ್ಲ, ಆರೋಗ್ಯ ಅಂತಂದರೆ ಸೌಲಭ್ಯ ಅಂತ ಅನ್ನೋದನ್ನು ಪ್ರಸನ್ನ ಯಾವತ್ತೂ ಪ್ರತಿಪಾದಿಸ್ತಾ ಇರ್ತಾರೆ. ಅಂತಹ ಒಂದು ಎಚ್ಚರಕ್ಕೆ ಸಮಾಜವೂ ತೆರ್ಕೋಬೇಕು ಅಂತ ಅನ್ನೋದು ಸಾರ್ವತ್ರಿಕ ಆರೋಗ್ಯ ಆಂದೋಲನದ ಉದ್ದೇಶ ಕೂಡ ಅಂತ ನಾನು ಅಂದ್ಕೋತೀನಿ. ಸೊ ಕರ್ನಾಟಕ ಸರ್ಕಾರ ಇನ್ನೊಂದು ವಿಷಯ ತಿರುಗಿ ನಾನು ಇದಕ್ಕೆ, ನಮ್ಮ ಕಾಸ್ಮೆಟಿಕ್ ಗೊತ್ತಲ್ಲ, ಕಾಸ್ಮೆಟಿಕಲ್ಲಿ ಯಾರಾದರೂ ಬೆಳಗಾಗ್ತಾರ? ಆಗಲ್ಲ. ಅದಕ್ಕೆ ಯಾವುದೇ ರೀತಿಯಾದಂಥ ಪುರಾವೆ ಇಲ್ಲ. ಆದರೂ ಇಲ್ಲ, ನೀನು 10 ಸಲ ಹಾಕ್ಕೋತಾ ಇಲ್ಲ, ಈ ರೀತಿಯಾದಂಥ ಒಂದು ಪ್ರತಿಪಾದನೆ. ಅದೇ ರೀತಿ ನಮ್ಮ ವಿಮೆ ABARK ಎಲ್ಲ ಆಯಾಮದಲ್ಲೂ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿಯಾಗಿದೆ. ಎಲ್ಲ ಆಯಾಮಗಳಿಂದನೂ ಅದರದ್ದು ಅಧ್ಯಯನಗಳು ಮಾಡಿದೆ. ವಿಮೆ ಆಧಾರಿತ ವ್ಯವಸ್ಥೆ ಜನಗಳಿಗೆ ಸಮಗ್ರ ವ್ಯವಸ್ಥೆ ಕೊಡೋದಿಲ್ಲ. ಆದರೂ ಸಹ ಈ ಸರ್ಕಾರ 400 ಕೋಟಿ ಹೆಚ್ಚು ವಿಮೆಗೆ, ಅಂದರೆ ನೀವು ಕಾಸ್ಮೆಟಿಕ್ಗೆ ಇನ್ನೂ ಜಾಸ್ತಿ ದುಡ್ಡು ಕೊಟ್ಟಂಗೆ. ಪುರಾವೆ ಏನು ಇಲ್ಲ. ಎಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಬಲಪಡಿಸಿದಾರೋ, ಎಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆ ಛತ್ರಿಯಲ್ಲಿ ಖಾಸಗಿಯವರು ವಿಮೆ ಮೂಲಕ ಕೊಟ್ಟಿದ್ದಾರೋ, ಅಲ್ಲಿ ತಕ್ಕ ಮಟ್ಟಿಗೆ ಜನರಿಗೆ ಆರೋಗ್ಯ ವ್ಯವಸ್ಥೆ ಒಂದು ಸಮಗ್ರವಾಗಿ ಸಿಗುವಂಥ ಒಂದು ಪರಿಸ್ಥಿತಿ. ಆದರೆ ಈ ವಿಮೆ ಮಾಡಿ ಆ ವಿಮೆಗೆ ಇನ್ನೊಂದು 400 ಕೋಟಿ ABRKಗಂತೆ, 130 ಕೋಟಿ ಯಶಸ್ವಿನಿಗಂತೆ. ಇದ್ದಿದ್ದು 3 ಅಕ್ಕಿ ಕಾಳು ಗಂಜಿಲ್ ಹೋಯ್ತು ಅಂತ ಇದ್ದಿದ್ದು ಒಂದು ಚೂರು ಪಾರು ಆರೋಗ್ಯಕ್ಕೆ ಅಂತ ಮೀಸಲಿಟ್ಟಿರೋ ಹಣ ವಿಮೆಗೆ ಕೊಚ್ಕೊಂಡು ಹೋಗ್ತಾ ಇರೋಂಥ ಒಂದು ಪರಿಸ್ಥಿತಿ. ಸರಿ, ವಿಮೆಯಿಂದ ಆಗತ್ತಾ ಉದ್ಧಾರ? ಏನಾದರೂ ಪುರಾವೆ ಇದೆಯಾ? ಇಲ್ಲ. ನಾವೇ ಒಂದು ಅಧ್ಯಯನ ಮಾಡಿದ್ವಿ, 105 ಕೇಸ್ ಸ್ಟಡಿ ತೊಗೊಂಡು, ಯಾರು ABRKನ ಉಪಯೋಗಿಸಿದ್ರು. 102 ಜನ ಒಂದು ಪಕ್ಷ ಅವ್ರಿಗೆ ಚಿಕಿತ್ಸೆ ಸಿಕ್ಕಿದ್ದಲ್ಲಿ ಅವರಿಗೆ ಕೈಯಿಂದ ಖರ್ಚಾಗಿರೋಂಥ ಒಂದು ಪರಿಸ್ಥಿತಿ. ಏನಕ್ಕೆ ವಿಮೆ ಮಾಡ್ತಾರೆ ಇವರು? ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕಮ್ಮಿ ಮಾಡಬೇಕು ಅಂತ. ಎಲ್ಲೂ ಪುರಾವೆ ಇಲ್ಲ. ಆದರೆ ಈ ವ್ಯಾಮೋಹ, ಈ ರೋಮಾಂಚನ ನಿಲ್ಲಲ್ಲ. ಬಹುಶಃ ಈ ವಿಮೆ ಇಂಥದ್ದೆಲ್ಲವೂ ಬಂದಿದ್ದು ಆ ನವ ಉದಾರೀಕರಣದ ಅದೊಂದು ಆಲೆ ನಂತರದ ಈ ನಿಯೋಲಿಬರಲ್ ಪಾಲಿಸೀಸ್ ಅಂತ ಏನು ಹೇಳ್ತೀವಿ, ಅಂದರೆ ಕಾರ್ಪೊರೇಟ್ ವಲಯವನ್ನು ಸದಾ ಸುಸ್ಥಿತಿಯಲ್ಲಿಡುವಂತಹ, ವ್ಯಕ್ತಿಗಳನ್ನ ಖುಷಿಯಾಗಿ ಆ ಕಾರ್ಪೊರೇಟ್ ವಲಯವನ್ನು ಸುಸ್ಥಿತಿಯಲ್ಲಿ ಇಡೋದಕ್ಕಾಗಿ ಇಡೀ ದೇಶದ ಜನರನ್ನು ದುಸ್ಥಿತಿಗೆ ತಳ್ಳುವಂತಹ ಪ್ರಯತ್ನವಾದ ಆಗ್ತಾ ಇರೋ ಅಂಥದ್ದು. ಬಹುಶಃ ನಾವು ಈ ಚರ್ಚೆಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಮುಂದಿನ ದಿವಸಗಳಲ್ಲಿ ಮುಂದುವರಿಸಬಹುದು ಅಂತ ನಾನು ಅಂದ್ಕೋತೀನಿ. ಯಾಕೆಂತಂದರೆ ಪಕ್ಕದ ಕೇರಳದಲ್ಲಿರುವಂತಹ ಆರೋಗ್ಯ ವ್ಯವಸ್ಥೆ, ಕೇರಳದಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆ, ಅಥವಾ ನೀವು ಲಾಸ್ಟ್ ಟೈಮ್ ಮಾತಾಡ್ತಾ ಹೇಳುವ ಹಾಗೆ ತಮಿಳುನಾಡಿನ ಸಂದರ್ಭವನ್ನು ನೀವು ಉದಾಹರಿಸ್ತಾ ಇದ್ರಿ. ಬಹುಶಃ ನಾವು ಅಂತಹ ಒಂದು ಕಂಪ್ಯಾರಿಟಿವ್ ಚರ್ಚೆಗಳನ್ನು ಮಾಡುವ ಮೂಲಕ ಅಲ್ಲೊಂದು ಕಡೆ ಸಾಧ್ಯ ಆಗಿದ್ರೆ ಇಲ್ಲಿ ಯಾಕೆ ಸಾಧ್ಯ ಆಗಿಲ್ಲ ಅಂತ ಅನ್ನೋದನ್ನು ಚರ್ಚೆ ಮಾಡ್ಬೋದು ಏನೋ. ಸೊ ಈ ಚರ್ಚೆ ಖಂಡಿತ ಮುಗೀತು ಅನ್ನೋ ಪ್ರಶ್ನೆ ಇಲ್ಲ. ಬಟ್ ಇವತ್ತಿನ ಈ ಹಂತಕ್ಕೆ ಕರ್ನಾಟಕದ ಬಜೆಟ್ಟು ಮತ್ತು ಬಜೆಟ್ಟಿನ ಹಿನ್ನೆಲೆ ಮುನ್ನೆಲೆಗಳನ್ನು ಸ್ವಲ್ಪ ವಿಶ್ಲೇಷಣೆ ಮಾಡುವಂಥದ್ದು ಆಗಿರೋ ಅಂಥದ್ದಾಗಿತ್ತು. ಸೊ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ಟಿದ್ದೀರಿ. ಹೀಗೆ ನಾವು ಚರ್ಚೆ ಮಾಡ್ತಾ ಇರೋಣ. ಆ ಮೂಲಕ ಆರೋಗ್ಯ ಅನ್ನೋದು ನಿಜವಾಗಿ ಒಂದು ಭಾಗ್ಯ, ಅನಾರೋಗ್ಯಕ್ಕೆ ಒಳಗಾಗಿ ಆಸ್ಪತ್ರೆಗೆ ಹೋಗೋದು ಅಲ್ಲ ಅಂತ ಅನ್ನೋದನ್ನು ನಾವು ಪ್ರತಿಪಾದಿಸ್ತಾ ಇರೋಣ. ಇದಾಗಿತ್ತು ನಮ್ಮ ಈ ವಿಶೇಷ ಚರ್ಚೆ. ಇಂತಹ ಚರ್ಚೆಗಳನ್ನು ಮತ್ತೊಂದಿಷ್ಟು ಮಾಡೋಣ. ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು
ಉಳಿಸ್ಕೊಳ್ಳೋದು ಮತ್ತು ಕಟ್ಕೊಳ್ಳೋದು ನಮ್ಮದು ಕೂಡ ಜವಾಬ್ದಾರಿ. ಅದಕ್ಕೆ ಬೇಕಾದಂತಹ ರಾಜಕೀಯ ಇಚ್ಛಾಶಕ್ತಿಯನ್ನು ಅದು ಯಾರೇ ಸರ್ಕಾರ ನಡೆಸ್ತಾ ಇರಲಿ ಅವರು ಅದನ್ನು ಪ್ರಕಟ ಮಾಡಬೇಕು ಮತ್ತು ಅದನ್ನು ಜಾರಿಗೆ ತರಬೇಕು ಅಂತ ಅನ್ನೋದು ನಮ್ಮ ಉದ್ದೇಶ. ಸೊ ನಮ್ಮ ಸ್ಟುಡಿಯೋಗೆ ಬಂದು ಇದನ್ನು ತಿಳಿಸ್ಕೊಟ್ಟಂತಹ ಪ್ರಸನ್ನ ಅವರಿಗೆ ವೀಕ್ಷಕರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸ್ವಾಗತ. ವೀಕ್ಷಕರೇ, ಯಾವಾಗಿನಂತೆ ಮತ್ತೆ ಹೇಳ್ತೀನಿ, ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ದರೆ ಜನಶಕ್ತಿ ಮೀಡಿಯಾಕ್ಕೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಜಸ್ಟ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹೀಗೆ ಮಾತಾಡ್ತಾ ಇರೋಣ. ನಮಸ್ಕಾರ.